ಮಾಡ್ತಿದ್ರು ಅವರು. ಎದ್ರ ಸಲುವಾಗಿ ಕಾರ್ಯಕ್ರಮ, ಏನು ಕಾರ್ಯಕ್ರಮ ಮತ್ತು ಯಾರ್ಯಾರು ಬರೋವ್ರದಾರ ಅಂತ ಎಲ್ಲ ಕೇಳ್ತಿದ್ರು. ಹೀಗೆ ಎಲ್ಲ ಕೇಳಿದ ಬಳಿಕ ಆ ಊರು ಜನ ಹೇಳಿದರು, ನಮ್ಮಲ್ಲಿ ಒಬ್ಬ ಗುರುಗಳು ಆಗಿ ಹೋಗಿದಾರ, 50 ವರ್ಷ ಆಗ್ಯದ, ಸುವರ್ಣ ಮಹೋತ್ಸವ ಇಟ್ಕೊಂಡಿವಿ, ಸ್ಮರಣೋತ್ಸವ ಆ ಗುರುಗಳದು. ಆದ್ದರಿಂದ ನಿಮ್ಮ ಶಿಷ್ಯರ ಒಬ್ಬರು ಪ್ರವಚನ ಮಾಡಕ್ಕೆ ಬಂದಾರ, ಅದಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಐತೆ ಅಪ್ಪಗಳ. ಆ ಕಾರ್ಯಕ್ರಮಕ್ಕೆ 5 ದಿವಸದ ವಿಶೇಷ ಕಾರ್ಯಕ್ರಮದ. ಅದರೊಳಗೆ ಮೊದಲನೇ ದಿವಸ ಆ ಕಾರ್ಯಕ್ರಮವನ್ನು ನೀವು ಉದ್ಘಾಟನೆ ಮಾಡಬೇಕು, ನಿಮ್ಮ ಸಾನ್ನಿಧ್ಯದಿಂದನೇ ಪ್ರಾರಂಭ ಆಗ್ಬೇಕಂತ ವಿನಂತಿ ಮಾಡಿದರು. ಆವಾಗ ಏನೇನು 5 ದಿವಸದ ಕಾರ್ಯಕ್ರಮ ಅಂದಾಗ ಊರು ಹಿರಿಯರು ಹೇಳಿದರು, 1 ದಿವಸ ಲಕ್ಷ ದೀಪೋತ್ಸವ ಇಟ್ಟುಕೊಂಡಿವಿ ಅಂತ ಹೇಳಿದರು ಅವರು. ಏನು ಹೇಳಿದರು? ಲಕ್ಷ ದೀಪೋತ್ಸವ ಇಟ್ಕೊಂಡಿವಿ ಅಂದರು. ಆವಾಗ ಅಪ್ಪಗಳು ಹೇಳಿದರು, ಲಕ್ಷ ದೀಪೋತ್ಸವ ಅಂದ್ರೆ 1 ಲಕ್ಷ ದೀಪಕ್ಕೆ ಎಣ್ಣೆ ಹಾಕ್ತಿರಲ್ಲ, ಅದು ಚೆಲ್ಲಾಡಿ ಹೋಗುತ್ತದೆ, ನಿಮ್ಮ ಆಶ್ರಮ ಹೊಲಸಾಗ್ತದೆ. ಅದಕ್ಕೆ ಇದೇ ಎಣ್ಣಿನ ಯಾರಿಗಾದರೂ ಉಣ್ಣು ಎಣ್ಣಿನ ಚೆಲ್ಲಕ್ಕೆ ಹೋಗಬೇಡ್ರಿ, ಕಾಲಾಗ ಹಾಕಿ ತುಳಿಬೇಡ್ರಿ. ಯಾರಾದರೂ ಒಂದಿಷ್ಟು ಬಡವರಿದ್ರೆ ಅವ್ರಿಗೆ ಕೊಟ್ಟರೆ ಅವ್ರು ಸಾಯುತನ ನೆನೆಸ್ತಾರ. ಅದಕ್ಕೆ ಈ ಲಕ್ಷ ದೀಪೋತ್ಸವ ಐತಲ್ಲ, ಇದನ್ನು ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಕಳಿಸಿದರು. ಅವಾಗ ಇಲ್ರಿ, ಇದನ್ನು ಆಲೇ ನಿರ್ಣಯ ಮಾಡ್ಯಾರ ಊರು ಹಿರಿಯರು, ಊರು ಜನ ಅಂತ ಹೇಳಿದರು ಅವರು. ಆವಾಗ ಇವರ ಅಸಮಾಧಾನವನ್ನು ನೋಡಿ ಅಪ್ಪಗಳು ಮುಂದುವರೆದು ಮತ್ತೊಂದು ಮಾತು ಹೇಳಿದರು. ಏನು ಹೇಳಿದರು? ಹಾಗಾದ್ರೆ ನಿಮಗೆ ದೀಪ ಹೊತ್ಸೋದ ತಲೆಯಾಗ ಐತೆ ಅಂದ ಬಳಿಕ ಈಗೇನು ಇಲೆಕ್ಟ್ರಿಕಲ್ ಬಂದಾವು ಎಲ್ಲವೂ ಸಾಕಷ್ಟು. ನೀವು ಇವು ಏನು ನಮ್ಮಲ್ಲಿ ಹಾಕ್ಯಾರ ನೋಡಿ, ಈಗಲ್ಲಿ ಇಂಥವು ವಿದ್ಯುತ್ ದೀಪಗಳು ಬಂದಾವು. 1 ಬಟನ್ ಹೊಡೆದ್ರೆ ಸಾಕು, ಲಕ್ಷ ದೀಪ ಉರಿತಾವು. ಅಂಥ ವ್ಯವಸ್ಥೆ ಮಾಡಿರಿ, ಆದರೆ ಎಣ್ಣೆ ದೀಪ ಹೊತ್ಸಾಕೆ ಹೋಗ್ಬೇಡ್ರಿ ಅಂತ ಪರಿಯಾಗಿ ಹೇಳಿದ್ರೂ ಸಹಿತ ಮುಂದೇನಾಯಿತು? ಅಪ್ಪುಗಳು ಮಾತು ತಿರಸ್ಕಾರ ಮಾಡಿದರು. ಮಾಡಿ ಬಂದು ಯಾವ ಲಕ್ಷ ದೀಪೋತ್ಸವ ಮಾಡಬೇಡ ಅಂದಿದ್ರಲ್ಲ ಅಪ್ಪುಗಳು, ಮುದ್ದಾಮ ಇನ್ನೊಬ್ಬ ಸ್ವಾಮಿಗಳು ಮಾತು ಕೇಳಿಕೊಂಡು ಮಾಡಿದರು. ಮುಂಜಾನಿಂದ ಸಂಜೆ ತನೂ ಗಾಳಿ ಇದ್ದಿದ್ದಿಲ್ಲ. ಇದು ಪ್ರತ್ಯಕ್ಷ ಸಾಕ್ಷಿ ನಮಗೆ. ಮುಂಜಾನಿಂದ ಸಂಜೆ ತನೂ ಒಂದಿಷ್ಟು ಗಾಳಿ ಇರಲಿಲ್ಲ. ಯಾವಾಗ ಒಬ್ಬ ಮಹಾತ್ಮರ ಮಾತನ್ನು ಮೀರಿ ಇವರು ದೀಪೋತ್ಸವ ಮಾಡಕತ್ತಿದ್ರಲ್ಲ, 1 ದೀಪ ಉರಿಬೇಕಲ್ಲ ಚಂದಾಗ, ಎಲ್ಲಿತ್ತೋ ಎಲ್ಲಿಲ್ಲೋ. ಇವರು ದೀಪ ಹೊತ್ಸುವಾಗ ಬಿರುಗಾಳಿ ಬಿಟ್ಟಿತು, 1 ದೀಪನೂ ಸರಿಯಾಗಿ ಉರಿಲಿಲ್ಲ. ಒಬ್ಬ ಹೆಣ್ಮಗಳ ಸೆರಗಿಗೆ ಬೆಂಕಿ ಹತ್ತು. ಅದಕ್ಕೊಂದಿಷ್ಟು ಏನು ಮಾಡೋದು? ತಿಳ್ಕೊಳ್ಳೋದು, ಗುರುವಿನ ಮಾತನ್ನು ಪಾಲಿಸ್ಬೇಕು. ಅವರು ಸುಮ್ಮ ಹೇಳಬೇಕಂತ ಹೇಳ್ತಿರಲಿಲ್ಲ. ಭಕ್ತರಿಗಾಗಲಿ ಶಿಷ್ಯರಿಗಾಗಲಿ ಇದನ್ನು ಮಾಡಿದ್ರೆ ಹಿಂಗಾಗ್ತದೆ, ಇದನ್ನು ಮಾಡಿದ್ರೆ ಹಿಂಗಾಗ್ತದೆ. ಕೇಳಿದ್ರೆ ಚಲೋ, ಕೇಳದಿದ್ರೆ ನಿಮಗೆ ಬಿಟ್ಟದ್ದು ಅಂತಿಟ್ಟು ಹೇಳ್ತಿದ್ರು. ಅದಕ್ಕೆ ಅಂಥ ಮಹಾತ್ಮರು ಇರೋ ತನಕ ಏನು ಮಾಡಿದರು? ಜ್ಞಾನದ ಮಾತುಗಳನ್ನು ಆಡ್ಕೋತ ಕಾಲವನ್ನು ಕಳೆದಾರ. ಸಾಧ್ಯ ಆದ್ರೆ ನಾವು ಏನು ಮಾಡೋದು? ಅಂತಹ ಮಧುರ ಮಾತುಗಳನ್ನೇ ಆಡೋದು. ಸಾಧ್ಯ ಆದ್ರೆ ಮಹಾತ್ಮರ ನುಡಿಗಳನ್ನೇ ಕೇಳ್ಕೋತ ಬದುಕಬೇಕು ಹೊರತು ಸುಖ ಸುಮ್ಮನೆ ವ್ಯರ್ಥವಾಗಿ ಮಾತಾಡ್ಕೋತ ಹೋಗಬಾರದು. ಹಂಗೆ ಮಾತಾಡೋರ ಭಾಳ ಎಷ್ಟು ಮಜಾ ಅದರ ಜಗತ್ತಿನ ಜನ ಅಂದ್ರೆ, ಉಣ್ಣೋದು ನಮ್ಮ ಮನೆ ಅನ್ನ, ಕುಡಿಯೋದು ನಮ್ಮ ಹಂಡ್ಯದ ನೀರು, 50 ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿದ್ದು ನಮ್ಮ ಮನೆ ಮುಂದಿನ ಕಟ್ಟಿನೂ ನಮ್ಮದ, ಅನ್ನ ನಮ್ಮದು, ನೀರು ನಮ್ಮದು, ಮನೆ ಕಟ್ಟಿ ನಮ್ಮದು. ಸುದ್ದಿ ಮಾತ್ರ ತಿಳಿತೋ ಇಲ್ಲೋ? ಸುದ್ದಿ ಮಾತ್ರ ನಮ್ಮದಿಲ್ಲ. ಉಣ್ಣು ಅನ್ನ ನಮ್ಮದು, ಕುಡಿಯೋ ನೀರು ನಮ್ಮದು, 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ನಮ್ಮದು. ನಮ್ಮ ಮನ್ಯಾಗ ಕುಂತು ಸುದ್ದಿ ಮಾತ್ರ ಮಂದಿದು, ಹಳ್ಳಿಯಿಂದ ದಿಲ್ಲಿ ತನಕ. ಇದಕ್ಕೆ ಬಾಯಿ ಕೊಟ್ಟಾನೇನು ಭಗವಂತ? ಕಟ್ಟಿ ಮೇಲೆ ಕೂತಿರ್ತಾರ, ದಾರಿ ಹಿಡ್ದು ಹೋಗೋರಿಗೆ ಇವ್ರು ಹಂಗೆ ಇವ್ರು ಹೆಂಗೆ, ಇವ್ರು ಹಂಗೆ ಇವ್ರು ಹಿಂಗೆ. ಅವರು ಸುಮ್ಮ ಹೋಗ್ತಿರ್ತಾರನ, ನಾವು ಹೆಂಗಾರ ಯಾಕೆ ಇರುವಲ್ಲಿ ಯಾಕೆ, ಮೊದಲು ನೀ ಹೆಂಗದಿ ನೋಡ್ಕೊ ಅಂತಾರೆ ಅವರು. ಅವ್ರಾರ ಯಾಕೆ ಸುಮ್ಮ ಬಿಡಕ್ಕೆ ಹೋಗ್ತಾರ? ಅದಕ್ಕೊಂದಿಷ್ಟು ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿ ನಿಂದೆಯ ಮಾತುಗಳನ್ನು ಬಿರುನುಡಿಗಳನ್ನು ಆಡೋದು ಬಿಡಬೇಕು. ವ್ಯರ್ಥ ಮಾತುಗಳನ್ನು ಆಡಬಾರದು. ಆದರೆ ವ್ಯರ್ಥ ಮಾತುಗಳನ್ನು ಆಡ್ಕೋತ ಕಾಲ ಕಳೆಯೋರ ಸಂಖ್ಯೆನೇ ಹೆಚ್ಚಾಗ್ಯದ. ಒಬ್ಬ ಭಾರತ ದೇಶದವ
ಒಬ್ಬ ಆಸ್ಟ್ರೇಲಿಯಾದವ, ಇನ್ನೊಬ್ಬವ ಅಮೇರಿಕದವ. 3 ಜನ ಇಂಗ್ಲೆಂಡ್ಗೆ ಹೋಗಬೇಕಾಗಿತ್ತು. ವಿಮಾನ ನಿಲ್ದಾಣದೊಳಗೆ ವಿಮಾನ ಕಾಯ್ಕೋತ ಕೂತಿದ್ರು. ವಿಮಾನ ಬರೋದು 1 ತಾಸು ವಿಳಂಬಿತ್ತು, ಲೇಟ್ ಇತ್ತು 1 ತಾಸು. 1 ತಾಸು ಖಾಲಿ ಕೂತು ಏನು ಮಾಡೋದು, ಏನಾರ ಮಾತಾಡ್ರಿ, ನಿಮ್ಮ ದೇಶದೊಳಗೆ ಏನು ನಡೆಸ್ಯಾರ, ನಿಮ್ಮ ದೇಶದೊಳಗೆ ಏನು ನಡೆಸ್ಯಾರ. 3 ಜನ ಮಾತಾಡೋಣಂತ 3 ಮಾತಿಗಳಿದ್ರು. ಅದ್ರಾಗ ಒಬ್ಬ ಅಮೇರಿಕದವ ಅಂದ, ನಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ. ಎಲ್ಲ ದೇಶದೊಳಗೆ ಹಡಗ ನೀರಿನ ಮ್ಯಾಲೆ ತೇಲಿದ್ರೆ ನಮ್ಮ ದೇಶದೊಳಗೆ ನೀರಿನ ಮ್ಯಾಲೆ ತೇಲೋದಿಲ್ಲ, ಸಾಗರಕ್ಕೆ ಹತ್ತಿ ತೇಲತ್ತಂದವ, ನೆಲಕ್ಕೆ ಹತ್ತಿ. ಮತ್ತು ಕುಂತವ್ರ ಗತಿ ಏನಾಗಿರಬೇಡ. ಅಮೇರಿಕದಾಗ ಹೇಳಕತ್ತಾನ, ನಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ, ಎಲ್ಲ ದೇಶದೊಳಗೆ ನೀರಿನ ಮ್ಯಾಲೆ ತೇಲಿದ್ರೆ ನಮ್ಮದು ಸಾಗರಕ್ಕೆ ಹತ್ತಿ ತೇಲತ್ತ ಅಂದ. ಆಸ್ಟ್ರೇಲಿಯಾದವ ಅಂದ, ನಮ್ಮ ದೇಶದೊಳಗೆ ವಿಮಾನ ಕಂಡು ಹಿಡ್ದಾರ, ಎಲ್ಲ ವಿಮಾನಗಳು ಆಕಾಶದ ಕೆಳಗೆ ತೇಲಿದ್ರಪ್ಪ ಅಂದ್ರೆ ನಮ್ಮದು ಹಂಗಿಲ್ಲ, ಆಕಾಶಕ್ಕೆ ಹತ್ತೆ ತೇಲ್ತಾವಂದವ. ಸ್ವಲ್ಪ ಹತ್ತಿದ್ರಪ್ಪ ಅಂದ್ರೆ ಏನಕ್ಕವು, ಬೆಂಕಿ ಹತ್ತಿ ಉರಿದು ಕರಕಲಕ್ಕವು ವಿಮಾನ. ಇವ ಏನು ಹೇಳಕತ್ತಾನ, ಆಕಾಶಕ್ಕೆ ಹತ್ತಿ ಮುಗಿಲಿಗೆ ಹತ್ತಿ ತೇಲಾಡತ್ತ ನಮ್ಮದು, ಅಂಥದ್ದು ಕಂಡು ಹಿಡಿದ್ವಿ ನಮ್ಮ ದೇಶದಾಗ ಅಂತ ಆಸ್ಟ್ರೇಲಿಯಾದ ಒಂದ. ಇವ ನಮ್ಮ ದೇಶದ ಒಂದ. ಆಶ್ಚರ್ಯ ಆಯ್ತು. ಅಲ್ಲೋ ಸಾಗರದ ಮ್ಯಾಲೆ ತೇಲಾಡ್ತಾವಪ್ಪ ಹಡಗ, ನಿಮ್ಮದು ಹೆಂಗೆ ತಳದಾಗ ಹತ್ತಿ ತೇಲಾಡುತ್ತ, ಮತ್ತು ಆಕಾಶದ ಕೆಳಗೆ ತೇಲಾಡ್ತಾವು, ಮುಗಿಲಿನ ಕೆಳಗೆ ವಿಮಾನಗಳು ಮುಗಿಲಿಗೆ ಹೆಂಗೆ ತೇಲಾಡುತ್ತ ಅಂತ ನಮ್ಮ ದೇಶದ ಪ್ರಶ್ನೆ ಮಾಡಿದ. ಆವಾಗ ಅವ್ರಂದರು, ನೀವು ಭಾರತ ದೇಶದವರು ಹುಚ್ಚರಿದ್ರಿ, ನಿಮಗೇನೇನು ಗೊತ್ತಿಲ್ಲ ಅಂದ್ರೆ ಇಬ್ಬರು ಕೂಡಿ. ಇವನಿಗೆ ಸಿಟ್ಟು ಬಂತು. ಇವ ಸಿಟ್ಟಿನಾಗ ಒಂದು ಮಾತು ಹೇಳಿದ, ನಮ್ಮ ದೇಶದೊಳಗನು ಒಂದು ಕಂಡು ಹಿಡ್ದಾರ ಹೇಳಿನ ಅಂದಿವ. ಅವರಿಬ್ಬರು ಅಂದರು, ಏನು ಕಂಡು ಹಿಡ್ದಾರ ಅಂದರು. ಎಂದು ಹೇಳೋದಲ್ಲ, ನಾಳೆಗೆ ಹೇಳ್ತೀನಿ ಅಂದವ. ಅದಕ್ಕೆ ಇಲ್ಲಿವರೆಗೆ ಶಾಂತ ಚಿತ್ತರಾಗಿ ಆಲಿಸಿದಿರಿ. ತಮ್ಮೆಲ್ಲರಿಗೂ ಗುರುದೇವರ ಕೃಪಾ ಆಶೀರ್ವಾದ ಇರಲಿ ಎಂದು ಹಾರೈಸುತ್ತಾ, ಅದಕ್ಕೆ ಇವತ್ತು ಒಂದು ದಿವಸ ದಯಮಾಡಿ ಈ ಕಡೆ ಕುಂತಿರಲ್ಲ, ಎಲ್ಲರೂ ಒಂದೇ ಕಡೆಗೆ ಕೂತ್ರನ ಇದಕ್ಕೆ ಶೋಭೆ ಬರ್ತದೆ. ಅದಕ್ಕೆ ಹೇಳಿಸ್ಕೊಬೇಡ್ರಿ. ಇನ್ನೂ ಲೈಟಿನ ವ್ಯವಸ್ಥೆ ಮಾಡ್ರಿ, ಹಿಂದೆ ಹೋಗಲಿಲ್ಲ, ಎಲ್ಲಿ ತನಕ ಹೋಗುತ್ತೆ ಹೋಗಲಿ, ಆದ್ರೆ ಅಶಿಸ್ತು ಮಾಡೋಕ್ಕೆ ಹೋಗಬೇಡ್ರಿ.